ವೈಡ್ ಕಳಿಸ್ತಾರಲ್ಲ ಸರ್. बाथरूम कितना ज्यादा नहीं प्लस करते प्रिया पटेल को रेंज होता है. अन्य को देना देगा असर को ना असर तीन को है. एक्चुअली ये डिस्कस करना आता है वो भी काढून सकते. अनेक पिठ वगैरे होतं सर कार्यक्रम पद्धत. Berarti sakit. ನಮಸ್ಕಾರ, ನನ್ನ ಹೆಸರು ಕೇಶಮೂರ್ತಿ ಅಂತ, ಹುಣಸೂರಿನಲ್ಲಿ ವಾಸ ಇದ್ದೇನೆ. ನಾನು BSNL ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸಬ್ ಡಿವಿಷನ್ ಇಂಜಿನಿಯರ್ ಆಗಿ ರಿಟೈರ್ಡ್ ಆಗಿದ್ದೇನೆ. ಈಗಾಗಲೇ 10 ವರ್ಷ ಕಳೀತು. ನಾಣ್ಯ, ನೋಟು, ಅಂಚೆ ಚೀಟಿ ಸಂಗ್ರಹ ಮಾಡೋದು ನನ್ನ ಹವ್ಯಾಸ. ನಾನು ಓದ್ತಾ ಇರಬೇಕಾದ್ರೆ ಅಂಚೆ ಚೀಟಿಗಳನ್ನ ಸಂಗ್ರಹ ಮಾಡ್ತಾ ಇದ್ದೆ. ಕೆಲಸಕ್ಕೆ ಸೇರಿದ ಮೇಲೂ ಕೂಡ ಅಂಚೆ ಚೀಟಿ ಸಂಗ್ರಹ ಮಾಡ್ತಿದ್ದೆ. ಮೈಸೂರಿಂದ ಮಡಿಕೇರಿಗೆ ಟ್ರಾನ್ಸ್ಫರ್ ಆಗಿ ಹೋದ್ಮೇಲೆ ಅಲ್ಲಿ ವಾತಾವರಣಕ್ಕೆ, ಅಂದರೆ 6 ತಿಂಗಳು ಮಳೆಗಾಲ ಇರ್ತಿತ್ತಲ್ಲ, ಹಾಗಾಗಿ ನನ್ನ ಅಂಚೆ ಚೀಟಿ ಸಂಗ್ರಹ ಪೂರ್ತಿ ಹಾಳಾಯಿತು. ಸ್ನೇಹಿತರ ಒತ್ತಾಯದ ಮೇರೆಗೆ, ಅವರ ಸಹಾಯದೊಂದಿಗೆ ನಾನು ನಾಣ್ಯಗಳನ್ನ ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಅವರ ಜೊತೆಯಲ್ಲಿ ಸೇರಿಕೊಂಡು ನಾನು ಇಡೀ ಕರ್ನಾಟಕ ಓಡಾಡಿದೆ. ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಪ್ರಾರಂಭ ಮಾಡಿದ್ದೇನೆ. ಈಗ ನನ್ನಲ್ಲಿ ಈಗಾಗಲೇ ಕ್ರಿಸ್ತಪೂರ್ವ 6ನೇ ಶತಮಾನದಿಂದ ಇಲ್ಲಿಯವರೆಗಿನ ನಾಣ್ಯಗಳು, ಭಾರತದ ವಿದೇಶದ ನಾಣ್ಯಗಳು ಎಲ್ಲ ಇದೆ. ಇದರ ಪ್ರದರ್ಶನನ ನಾನು ಮಾಡಬೇಕು ಅಂತ ಮನಸ್ಸಿರಲಿಲ್ಲ. ಆದರೆ ಸ್ನೇಹಿತರು ಇಷ್ಟೆಲ್ಲ ಓಡಾಡ್ತೀರಿ, ನೀವೊಂದು ಪ್ರದರ್ಶನ ಯಾಕೆ ಮಾಡಬಾರ್ದು, ನಿಮ್ಮಲ್ಲಿ ಏನಿದೆ ಅಂತ ತೋರಿಸಿ ನಮಗೆ ನೋಡೋಣ ಅಂತ ಹೇಳಿದ್ರು. ಹಾಗಾಗಿ 10/1/1992ರಲ್ಲಿ ಮೊದಲನೇ ಪ್ರದರ್ಶನ ಮಡಿಕೇರಿಲಿ ನಮ್ಮ ಟೆಲಿಫೋನ್ ಎಕ್ಸ್ಚೇಂಜ್ ರಿಕ್ರಿಯೇಷನ್ ಕ್ಲಬ್ಲೇ ಮಾಡಿದೆ. ಆಗ ಸಾವಿರಾರು ಜನ ಬಂದಿದ್ದೇನೆ ನೋಡಿದ್ರು. ಶಾಲಾ ಕಾಲೇಜುಗಳಲ್ಲಿ ಮಾಡಿ, ಇದರಿಂದ ಉಪಯೋಗ ಆಗುತ್ತೆ, ಎಲ್ಲರಿಗೂ ಅನುಕೂಲ ಆಗುತ್ತೆ, ಮಕ್ಕಳಿಗೆ, ಇತಿಹಾಸಕಾರರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ
ಪ್ರದರ್ಶನ ಪ್ರಾರಂಭ ಆಯಿತು. ಬೇಕಾದಷ್ಟು ಶಾಲಾ ಕಾಲೇಜುಗಳಲ್ಲಿ, ಬೇಕಾದಷ್ಟು ಸಂಘ ಸಂಸ್ಥೆಗಳ ಪ್ರದರ್ಶನಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಈಗಾಗಲೇ 175ನೇ ಪ್ರದರ್ಶನ ನಡೆದಿದೆ. ಮೊದಲನೇ ಪ್ರದರ್ಶನ ಮಡಿಕೇರಿ, 25ನೇ ಪ್ರದರ್ಶನ ಎರ್ನಾಕುಲಂಲಾಯಿತು. ಅದು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್, ಅದರಲ್ಲಿ 4 ಪ್ರೈಸ್ ಬಂದಿತ್ತು ನನಗೆ. ಅದರ ನಂತರ 50ನೇ ಪ್ರದರ್ಶನ ಸೋಮಾರ್ಪೇಟೆಯಲ್ಲಿ, 60ನೇ ಪ್ರದರ್ಶನ ಪಿರಿಯಾಪಟ್ಟಣದ ತಾಲೂಕಿನ ಕಂಪ್ಲಾಪುರದಲ್ಲಿ, 75ನೇ ಪ್ರದರ್ಶನ ಮೈಸೂರಲ್ಲಿ, 100ನೇ ಪ್ರದರ್ಶನ ಮೈಸೂರಲ್ಲಿ. ಅದನ್ನು ದೇವೇಗೌಡ ವೈಸ್ ಚಾನ್ಸಲರ್ ಮೈಸೂರು ಯೂನಿವರ್ಸಿಟಿ ಅವರು ಇನಾಗ್ರೇಟ್ ಮಾಡಿದರು. 125ನೇ ಪ್ರದರ್ಶನ ಮಡಿಕೇರಿಯಲ್ಲೇ ಆಯಿತು. ಅದು ಭಾರಿ ದೊಡ್ಡ ಪ್ರದರ್ಶನ ಆಗಿತ್ತು. ನಮ್ಮ ಕನ್ನಡ ನಾಡು ನಾಣ್ಯ ಸಂಘದ ಎಲ್ಲ ಸದಸ್ಯರು ಆ ಪ್ರದರ್ಶನಕ್ಕೆ ಬಂದಿದ್ದರು. ಆ ಪ್ರದರ್ಶನವನ್ನು KG ಬೋಪಯ್ಯ ಅವರು ಆಗ ಸ್ಪೀಕರ್ ಆಗಿದ್ದರು, ಅವರು ಪ್ರಾರಂಭ ಮಾಡಿದರು. ಹಾಗಾಗಿ ಅದು 3 ದಿನದ ಪ್ರದರ್ಶನ ಇತ್ತು. 150ನೇ ಪ್ರದರ್ಶನ ಇದೇ ರೀತಿ ಚೆನ್ನಾಗಿ ಮಾಡಬೇಕು ಅಂತ ಹೇಳಿದರೆ ನಾನು ತುಂಬ ಪ್ರಯತ್ನ ಪಟ್ಟೆ. ಯಾಕಂದರೆ ಇಲ್ಲಿವರೆಗೆ ಆಗಿದ್ದ ಪ್ರದರ್ಶನಗಳಲ್ಲಿ ಸ್ಮರಣ ಸಂಚಿಕೆಗಳು ಹಾಗೂ ಸ್ಮರಣಿಕೆ ಇವೆಲ್ಲ ಬಿಡುಗಡೆ ಮಾಡಿದ್ದು, ಎಲ್ಲರಿಗೂ ಕೊಟ್ಟಿದ್ದು. ಆದರೆ 150ನೇ ಪ್ರದರ್ಶನ ಕರೋನಾದಿಂದಾಗಿ ಮಾಡೋಕ್ಕಾಗಲಿಲ್ಲ. 2-3 ಸಾರಿ ಛತ್ರ ಕೂಡ ಬುಕ್ ಮಾಡಿದ್ದನ್ನೇ ಕ್ಯಾನ್ಸಲ್ ಮಾಡೋಕ್ಕಾದ ಪರಿಸ್ಥಿತಿ ಬಂದಿತ್ತು. ಮೈಸೂರಲ್ಲಿ ನೋಟ್ ಪ್ರಿಂಟಿಂಗ್ ಪ್ರೆಸ್ ಇದೆಯಲ್ಲ, RBI ಅವರು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ದರಿಂದ 150ನೇ ಪ್ರದರ್ಶನ ಅಲ್ಲಿ ಮಾಡಿದ್ದೆ. ಅದರ ನಂತರ 175ನೇ ಪ್ರದರ್ಶನ ಈಗ ಮೊನ್ನೆ ಮಾರ್ಚ್ 18ನೇ ತಾರೀಕು ಇಲ್ಲಿ ಹುಣಸೂರಲ್ಲೇ ಆಯಿತು. ಈಗಾಗಲೇ ಒಳ್ಳೆ ಅಭಿಪ್ರಾಯ, ಒಳ್ಳೆ ಎನ್ಕರೇಜ್ಮೆಂಟ್ ಎಲ್ಲರಿಂದ ಸಿಕ್ಕಿದೆ. ಸಾಕಷ್ಟು ಜನ ನನ್ನ ಪ್ರದರ್ಶನ ನೋಡಿದ್ದಾರೆ. ನಾನು ಕರ್ನಾಟಕ ಅಲ್ಲದೆ ಒಟ್ಟು 6 ರಾಜ್ಯಗಳಲ್ಲಿ ನಾನು ಪ್ರದರ್ಶನ ನೀಡಿದ್ದೇನೆ. ಬೇಕಾದಷ್ಟು ಸಂಘ ಸಂಸ್ಥೆಗಳಿಂದ ಅವಾರ್ಡ್ಗಳು ಸಿಕ್ಕಿದೆ, ಬಿರುದುಗಳು ಸಿಕ್ಕಿವೆ, ಹಾಗೂ ಪ್ರೈಸಸ್ ಕೂಡ ಬಂದಿವೆ. ನನ್ನ ಸಂಗ್ರಹದಲ್ಲಿ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಚಲಾವಣೆಯಲ್ಲಿದ್ದ ಪಂಚ್ಮಾರ್ಕ್ ನಾಣ್ಯಗಳಿಂದ ಸಂಗ್ರಹ ಇದೆ. ಅದಕ್ಕೆ ಮೊದಲು ನಾವು ಬಾರ್ಟರ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ, ಬರೀ ಎಕ್ಸ್ಚೇಂಜ್ ಮಾಡ್ಕೊಳ್ತಿದ್ದ ವಸ್ತುಗಳನ್ನ. ನನ್ನಲ್ಲಿ ಹಸು ಇದೆ, ನಿಮ್ಮಲ್ಲಿ ಭತ್ತ ಇದೆ, ಅದನ್ನು ಈಕ್ವಲ್ ಆಗಿ ಎಕ್ಸ್ಚೇಂಜ್ ಮಾಡೋಕ್ಕಾಗಲ್ಲ. ಯಾಕಂದರೆ ಹಸುನ ಕಟ್ ಮಾಡೋಕ್ಕಾಗಲ್ಲ, ಭತ್ತನ ನಾನು ತೊಗೊಳ್ಬೇಕಾದ್ರೆ ಹಸು ಕಟ್ ಮಾಡ್ದೇನೆ ಬೇರೆ ಏನಾದರೂ ಲೋಹ ಅಥವಾ ಬೆಲೆ ಬಾಳೋ ವಸ್ತು ಕೊಡಬೇಕಾಯಿತು. ಈ ರೀತಿ ಎಕ್ಸ್ಚೇಂಜ್ ಪದ್ಧತಿ ನಿಂತು ಶುರು ಆಗಿತ್ತು ಪಂಚ್ಮಾರ್ಕ್ ನಾಣ್ಯ ಅಂತ. ಬೆಳ್ಳಿ ಅಥವಾ ತಾಮ್ರದ ಸಣ್ಣ ಸಣ್ಣ ತುಂಡುಗಳ ಮೇಲೆ 5 ಅಥವಾ 6 ಅಲ್ಲಿ ಪ್ರಚಲಿತ ಇದ್ದ ಚಿಹ್ನೆಗಳನ್ನ ಮುದ್ರೆ ಮಾಡ್ತಾಯಿದ್ರು, ಪಂಚ್ ಮಾಡ್ತಾಯಿದ್ರು. ಅಲ್ಲಿಂದ ಪ್ರಾರಂಭ ಆಗಿ ನಂತರದ ಗ್ರೀಕ್, ರೋಮನ್ನು, ಕುಶಾನರು, ಶಾತವಾಹನ, ಪಲ್ಲವ, ಪಾಂಡ್ಯ, ಚೇರ, ಗುಪ್ತರು, ಮೌರ್ಯ ಎಲ್ಲ ನಾಣ್ಯಗಳು ಇದೆ ನಮ್ಮಲ್ಲಿ. ಆಮೇಲೆ ವಿದೇಶದಿಂದ ಬಂದ್ರಲ್ಲ, ಅಲಾವುದ್ದೀನ್ ಖಿಲ್ಜಿ, ಸೂರಿ, ತುಘಲಕ್, ಲೋಧಿ ಡೈನಾಸ್ಟಿ, ಮೊಘಲರು, ಇವೆಲ್ಲ ನಾಣ್ಯಗಳು ಕೂಡ ಇದೆ. ಕರ್ನಾಟಕಕ್ಕೆ ಬಂತು ಅಂತ ಹೇಳಿದ್ರೆ ಕದಂಬ, ಗಂಗಾ, ಕದಂಬ, ಹೊಯ್ಸಳ, ಚಾಲುಕ್ಯ ಇವರೆಲ್ಲ ನಾಣ್ಯಗಳು ಇದೆ. ವಿಜಯನಗರದ ನಾಣ್ಯಗಳು ಒಳ್ಳೆಯ ಸಂಖ್ಯೆಯಲ್ಲಿದೆ. ವಿಜಯನಗರದ ನಾಣ್ಯಗಳ ಪ್ರಾಮುಖ್ಯತೆ ಏನಂದರೆ, ಚಿನ್ನದ ನಾಣ್ಯಗಳನ್ನ ನಾವು ಹೊರಹಾಕ್ತ ಏನು ಕರಿತೀವಿ, ಅದರಲ್ಲಿ ಬರೀ ದೇವತೆಯರ ಚಿತ್ರಗಳು, ಪ್ರಾಣಿಗಳ ಚಿತ್ರಗಳನ್ನು ಮಾತ್ರ ಹಾಕ್ತಾ ಇದ್ರು. ಹಿಂಭಾಗದಲ್ಲಿ ದೇವನಾಗರಿಯಲ್ಲಿ ಅಥವಾ ಕನ್ನಡ ತೆಲುಗು ಭಾಷೆಯಲ್ಲಿ ಬರಹ ಇರ್ತಾ ಇತ್ತು. ಒಳ್ಳೆಯ ಸಂಗ್ರಹ ಈ ನನ್ನ ಪ್ರದರ್ಶನದಲ್ಲಿ ಇದೆ. ಬ್ರಿಟಿಷರ ಕಾಲದಲ್ಲಿ ಇದ್ದ ರಾಜ್ಯ ಸಂಸ್ಥಾನಗಳ ನಾಣ್ಯಗಳು, ಬ್ರಿಟಿಷರ ನಾಣ್ಯಗಳು, ಅದನ್ನು ನಂತರ ನಮ್ಮ ಸ್ವತಂತ್ರ ಭಾರತ ಬಿಡುಗಡೆ ಮಾಡಿದ ಎಲ್ಲ ನಾಣ್ಯಗಳು, ಸ್ಮರಣಾರ್ಥ ನಾಣ್ಯಗಳು. ಆ ಸ್ಮರಣಾರ್ಥ ನಾಣ್ಯಗಳಲ್ಲಿ 5 ರೂಪಾಯಿ, 10 ರೂಪಾಯಿ, 100, 20, 25, 50, 150, 125 ಹಾಗೆ 1000 ರೂಪಾಯಿ ನಾಣ್ಯ ಕೂಡ ನನ್ನಲ್ಲಿದೆ. ಈ ಎಲ್ಲದರ ಪ್ರದರ್ಶನ ನಾನು ನೀಡ್ತಾ ಇರ್ತೇನೆ. ಹಾಗಾಗಿ ಜನ ಎಲ್ಲ ತುಂಬ ಇಷ್ಟಪಡೋದು ಅಂತ ಹೇಳಿದ್ರೆ ವಿದೇಶಗಳ ನಾಣ್ಯ ನೋಟುಗಳು. ಆ ವಿದೇಶಗಳ ನಾಣ್ಯ ನೋಟುಗಳು ಕೂಡ ನನ್ನ ಸಂಗ್ರಹದಲ್ಲಿ ಇದೆ. ಈಗ ಈಗಾಗಲೇ ಮುಂದೆ ನೀವು ನನ್ನ ಹಿಂಭಾಗದಲ್ಲಿ ನೋಡ್ತಾ ಇರ್ಬೋದು, ಅಥವಾ ಜೊತೆಲೊಂದು ವಿಡಿಯೋನು ಕೊಟ್ಟಿದ್ವಿ. ಅದರಲ್ಲಿ ಭಾರತದ ರಿಸರ್ವ್ ಬ್ಯಾಂಕ್ನ ಗವರ್ನರ್ಗಳಾಗಿದ್ದ ನೋಟುಗಳು, ಆಮೇಲೆ 1000 ರೂಪಾಯಿ ಅಂದಿನ ಕಾಲದಲ್ಲಿದ್ದ 1000 ರೂಪಾಯಿ ನೋಟು, ಆಮೇಲೆ ಫ್ಯಾನ್ಸಿ ನಂಬರ್ ಅಂತ ಹೇಳಿದೆ, ಅಂದರೆ ಒಂದೇ ಥರ ನಂಬರ್ ಇರುವಂಥದ್ದು ಆ ನೋಟುಗಳು, ಸಂಖ್ಯೆಗಳು ಇಲ್ಲಿ ಪ್ರದರ್ಶನ ನೋಡ್ಬೋದು. ಹಾಗೆಯೇ ವಿದೇಶಗಳ ನೋಟುಗಳು ಕೂಡ ಇಲ್ಲಿದೆ. ಆಮೇಲೆ ಇಲ್ಲಿ ಬೋರ್ಡ್ಗಳಲ್ಲಿ ಹಾಕಿರೋದ್ರಲ್ಲಿ ವಿಜಯನಗರದ ನಾಣ್ಯಗಳು ಭಾರಿ ಇದೆ. ಕದಂಬ, ನನ್ನಲ್ಲಿ ಸುಮಾರು 79 ಚಿನ್ನದ ನಾಣ್ಯಗಳಿವೆ. ಅದರಲ್ಲಿ ಕದಂಬ, ಚಾಲುಕ್ಯ, ಹೊಯ್ಸಳ, ಗಂಗಾ ಮತ್ತು ಯಾದವ, ವಿಜಯನಗರ ನಾಣ್ಯಗಳು, ಟಿಪ್ಪು ಸುಲ್ತಾನ್ ನಾಣ್ಯಗಳು, ಮೈಸೂರು ಒಡೆಯರ್ ನಾಣ್ಯಗಳು, ಹೈದರಾಲಿ ನಾಣ್ಯಗಳು ಎಲ್ಲ ಇದೆ. ವಿಜಯನಗರ ನಾಣ್ಯಗಳಲ್ಲಿ ಅಚ್ಯುತರಾಯನ ನಾಣ್ಯ, ಅದರಲ್ಲಿ ಗಂಡಬೇರುಂಡ ತನ್ನ 2 ಕೊಕ್ಕುಗಳಲ್ಲಿ 2 ಕಾಲುಗಳಲ್ಲಿ ಆನೆಗಳನ್ನ ಹಿಡ್ಕೊಂಡು ಹಾರ್ತಾ ಇರೋ ದೃಶ್ಯ ಒಂದು. ಹಾಗೆಯೇ ಅದನ್ನು ವರಹ ಅಂತ ಹೇಳ್ತೇವೆ. ಅರ್ಧ ವರಹ ಇದೆ, ಅದರಲ್ಲಿ ಗಂಡಬೇರುಂಡ ನಡಿಯೋ ಸ್ಟೈಲಲ್ಲಿ ಇರೋದು, 2 ಕೊಕ್ಕುಗಳಲ್ಲಿ 2, ನಡೀತಾ ಇರೋ 2 ಕಾಲಲ್ಲಿ 2 ಆನೆಗಳನ್ನ ಹಿಡ್ಕೊಂಡಿದೆ.
ಈ ರೀತಿ ಗಂಗರ ನಾಣ್ಯ ನೀವು ನೋಡಿರಬಹುದು. ಅದರಲ್ಲಿ ಅವರ ರಾಜ ಲಾಂಛನ ಆನೆ ಆನೆ ತಲಕಾಡಿನ ಗಂಗರ ರಾಜ ಲಾಂಛನ ಆನೆ, ಇದು ನನ್ನ ಡಾಲರ್ ಇದೆ. ಹಾಗೆ ಮೈಸೂರು ಒಡೆಯರ ಒಂದು ಪಾವಲಿ ಕೂಡ ನನ್ನ ಈ ಉಂಗುರದಲ್ಲಿದೆ, ಮಧ್ಯದಲ್ಲಿ ಇರೋದು ಡ್ಯಾನ್ಸಿಂಗ್ ಚಾಮುಂಡಿ ಅಥವಾ ಬಾಲಕೃಷ್ಣ ಅಂತ ಕರಿತೇವೆ. ಹಾಗೆ ವಿಜಯನಗರದ ನಾಣ್ಯದ ಒಂದು ಇಲ್ಲಿ ನಾಣ್ಯ ಇದೆ, ಇದರಲ್ಲಿ ವೆಂಕಟೇಶ್ವರ ನಿಂತಿರೋ ಚಿತ್ರ ನೀವು ನೋಡಬಹುದು. ಹೀಗೆ ಭಾರಿ ಒಳ್ಳೆಯ ಅಪೂರ್ವ ನಾಣ್ಯ ನೋಟುಗಳ ಸಂಗ್ರಹ ಇಲ್ಲಿದೆ. ಇದು ಒಂದೇ ಸಾರಿಗೆ ಎಲ್ಲ ಕಡೆ ಯಾವುದೇ ಮ್ಯೂಸಿಯಂಗಳಲ್ಲೂ ಪಂಚಮಾರ್ಕಿಂದ ಶುರುವಾಗಿ ವಿದೇಶಗಳ ನಾಣ್ಯಗಳವರೆಗೆ ಮತ್ತೆ ಇಷ್ಟೊಂದು ರಾಜವಂಶಗಳ ನಾಣ್ಯಗಳು ಒಟ್ಟಿಗೆ ಸಿಗೋದು ತುಂಬಾ ಕಷ್ಟ. ಹಾಗಾಗಿ ನನ್ನ ಪ್ರದರ್ಶನ ಆಗಾಗ ನಡೀತಾನೆ ಇರುತ್ತೆ. ಈಗಾಗಲೇ 175ನೇ ಪ್ರದರ್ಶನ ಆಗಿದೆ. 176ನೇ ಪ್ರದರ್ಶನ ಕೂಡ ಮಳವಳ್ಳಿನಲ್ಲಿ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ನಡೆಯಲಿದೆ. ಇಲ್ಲಿ ನಾನು ಸ್ವಲ್ಪ ನಾಣ್ಯಗಳನ್ನ ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಬೃಹದೇಶ್ವರ ದೇವಸ್ಥಾನ ಕಟ್ಟಿದ್ದೇನೆ 1000 ವರ್ಷ ಆಯ್ತು ಅನ್ನೋದಕ್ಕಾಗಿ 1000 ರೂಪಾಯಿ ನಾಣ್ಯನ ಬಿಡುಗಡೆ ಮಾಡಿದ್ದಾರೆ. ಅದರ ಜೊತೆಯಲ್ಲಿ 5 ರೂಪಾಯಿ ನಾಣ್ಯ ಬಿಡುಗಡೆ ಮಾಡಿದ್ರು, ಇದು ಚಲಾವಣೆಗೆ ಬಿಟ್ಟಿದ್ರು. ಈ 1000 ರೂಪಾಯಿ ನಾಣ್ಯದಲ್ಲಿ ಬೆಳ್ಳಿ ಇರೋದ್ರಿಂದ, ಆಮೇಲೆ ಇದು ಮಾಡೋ ಬೆಲೆ ಕೂಡ ಖರ್ಚು ಸಿಕ್ಕಾಪಟ್ಟೆ ಜಾಸ್ತಿ ಆಗೋದ್ರಿಂದ ಇದನ್ನ ಬಿಡುಗಡೆ ಬಿಡೋದಿಲ್ಲ, ಜನರ ಸಾಮಾನ್ಯರಿಗೆ ಬಿಡೋದಿಲ್ಲ. ಹೀಗೆ ಇದರಲ್ಲಿ ನೀವು ನೋಡ್ಬೋದು 100 ರೂಪಾಯಿ ನಾಣ್ಯ 75 ರೂಪಾಯಿ, ಆಮೇಲೆ 10 ರೂಪಾಯಿ 20 ಪೈಸೆ, ಇದು 100 ರೂಪಾಯಿ. ಹೀಗೆ ಬೇರೆ ಬೇರೆ ನಾಣ್ಯಗಳೆಲ್ಲ ಬಿಡುಗಡೆ ಮಾಡ್ತಾರೆ. ಇದನ್ನ ಸರ್ಕ್ಯುಲೇಷನ್ಗೆ ಬಿಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದನ್ನು ಮಾಡೋ ಬೆಲೆನೇ ಜಾಸ್ತಿ ಇರುತ್ತೆ, ಹಾಗೂ ಇಂಟ್ರೆನ್ಸಿಕ್ ಮೆಟಾಲಿಕ್ ವ್ಯಾಲ್ಯೂ ಹೇಳ್ತೀವಿ, ಲೋಹದ ವ್ಯಾಲ್ಯೂ ಅದು ತುಂಬಾ ಜಾಸ್ತಿ ಇರುತ್ತೆ. ಗಾಂಧಿ 10 ರೂಪಾಯಿನ ಬಿಡುಗಡೆ ಮಾಡಿದ್ದಾಗ ಶತಮಾನೋತ್ಸವದಲ್ಲಿ ಅದನ್ನ ಜನರಿಗೆಲ್ಲ ಕೊಟ್ಟಾಗ ಮಾರನೇ ಅವರು ಚಲಾವಣೆಗೆ ಬಿಡ್ಲಿಲ್ಲ. ಯಾಕಂದ್ರೆ ಮಾರನೇ ದಿನ ಗಾಂಧೀಜಿ ಸ್ಮರಣಾರ್ಥ ಬಿಡುಗಡೆ ಮಾಡಿದ್ರು 1969ರಲ್ಲಿ. ಅದನ್ನ ಜನರಿಗೂ ಕೂಡ ಬ್ಯಾಂಕ್ಗಳಲ್ಲಿ ಕೊಟ್ಟಿದ್ರು. ಆದ್ರೆ ಮಾರನೇ ದಿನ ಬೆಳ್ಳಿ ಬೆಲೆ ಜಾಸ್ತಿ ಆದಾಗ ಜನ ಚಲಾವಣೆಗೆ ಮಾಡಲಿಲ್ಲ, ಬಿಡುಗಡೆ ಮಾಡಲಿಲ್ಲ, ಅದನ್ನ ಯೂಸ್ ಮಾಡ್ಕೊಳ್ಳಿಲ್ಲ. ಹಾಗೆ ಈಗಿನ ಬರೋ 10 ರೂಪಾಯಿ 20 ರೂಪಾಯಿ ನಾಣ್ಯಗಳನ್ನ ನಾವು ಜೇಬಲ್ಲಿ ಇಟ್ಕೊಂಡು ಓಡಾಡಕ್ಕಾಗೋದಿಲ್ಲ. ಹಾಗಾಗಿ ಈಗಾಗಲೇ ಕ್ಯಾಶ್ಲೆಸ್ ಪರಿಸ್ಥಿತಿಗೆ ನಾವು ಬರ್ತಾ ಇದೀವಿ. ಹಾಗಾಗಿದ್ರೆ ಈ ಸ್ಮರಣಾರ್ಥ ನಾಣ್ಯಗಳನ್ನ ನಾವು ಬಿಡುಗಡೆ ಮಾಡಿದ್ರು ಕೂಡ ಅದನ್ನ ಜನ ಚಲಾವಣೆಗೆ ತಗೊಳ್ಳೋದಿಲ್ಲ. ಆಮೇಲೆ ಮತ್ತೊಂದು ಮಾಡೋ ಬೆಲೆ ಜಾಸ್ತಿ ಇರುತ್ತೆ. ಈಗ ನಾನು ಬೃಹದೇಶ್ವರ ದೇವಸ್ಥಾನದ ಬಗ್ಗೆ ಹೇಳಿದ್ನಲ್ಲ, 1000 ರೂಪಾಯಿ ನಾಣ್ಯ, ಅದು ಗೌರ್ಮೆಂಟ್ ಅವರೇ ಬಿಡುಗಡೆ ಮಾಡಿದ್ದಾಗ ಅದಕ್ಕೆ ಬರೀ 5,000 ರೂಪಾಯಿ ಇತ್ತು. ಆದ್ರೆ ಈಗಾಗಲೇ ಬೆಳ್ಳಿ ಬೆಲೆ ಜಾಸ್ತಿ ಇರೋದು, ಅದು 10,000 15,000 ಬೆಲೆ ಬಂದಿದೆ. ನಮ್ಮಲ್ಲಿ 4 ಫ್ಯಾಕ್ಟರಿಗಳಿವೆ, ಟಂಕಸಾಲೆ ಅಂತ ಕರಿತೀವಲ್ಲ, ಅದು ಬಾಂಬೆ, ಕಲ್ಕತ್ತಾ, ಹೈದರಾಬಾದ್ ಮತ್ತೆ ನೋಯ್ಡಾದಲ್ಲಿ. ಅದು ಒಂದೊಂದು ನಾಣ್ಯದಲ್ಲೂ ಒಂದೊಂದು ವಿಶೇಷ ಮುದ್ರೆ ಇರುತ್ತೆ, ಅಂದ್ರೆ ಮಿಂಟ್ ಮಾರ್ಕ್ ಅಂತ ಕರಿತೇವೆ. ಹಾಗೆ ನಮ್ಮಲ್ಲಿ 4 ನೋಟ್ ಪ್ರಿಂಟಿಂಗ್ ಪ್ರೆಸ್ಗಳಿವೆ, ಅದರಲ್ಲಿ ಮೈಸೂರು ಕೂಡ ಒಂದು. ನೋಟ್ಗಳಲ್ಲೂ ಕೂಡ ಬೇಕಾದಷ್ಟು ಇನ್ಸೆಟ್ ಅಂತ ಕರಿತೀವಿ, ನಂಬರ್ ಮಧ್ಯದಲ್ಲಿ ಬೇರೆ ಬೇರೆ ಅಕ್ಷರಗಳಿರುತ್ತೆ, ಅದರ ಮೇಲೆ ಎಲ್ಲಿ ಮುದ್ರಣ ಆಯ್ತು ಅಂತೆಲ್ಲ ನೋಡ್ಬೋದು. ಈ ಎಲ್ಲಾ ವಿಚಾರನ ನೀವು ಒಂದೇ ಕಡೆ ನೋಡ್ಬೇಕು ಅಂತ ಹೇಳಿದ್ರೆ ನನ್ನ ಈ ಪ್ರದರ್ಶನಕ್ಕೆ ಯಾವಾಗಲಾದ್ರೂ ಬಂದು ನೋಡ್ಬೋದು. ಶಾಲಾ ಕಾಲೇಜುಗಳಲ್ಲಿ ಹೆಚ್ಚಾಗಿ ಈ ಪ್ರದರ್ಶನ ನಡೀತಾ ಇರುತ್ತೆ. ಮತ್ತೆ ಮುಂದಿನ ಪ್ರದರ್ಶನ ಯಾವಾಗಲಾದ್ರೂ ಇದ್ರೆ ನಿಮ್ಮ ಹತ್ರದಲ್ಲೆಲ್ಲಾದ್ರೂ ಇದ್ರೆ ದಯವಿಟ್ಟು ಬಂದು ನೋಡಿ.